ಎಲ್ಲೋ ಕೆಲಸ ಸಿಗ್ತಾ ಇಲ್ಲ, ಅದರಲ್ಲಿ ಜಿಮ್ಗಾದ್ರೂ ಯಾಕೆ ಬರ್ತಾ ಏನೋ ಅಂತಾನೂ ಗೊತ್ತಾಗ್ತಾ ಇಲ್ಲ. ಮತ್ತೆ ಹೇಳಿದ್ ಸರಿನಾ? ಎಲ್ಲಾದ್ರೂ ದೂರ ಹೋಗಿ ಕೆಲಸ ಹುಡುಕ್ಲಾ, ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೌದು, ನಾನು ಇಲ್ಲಿದ್ರೆ ಯಾವ ಪ್ರಯೋಜನವೂ ಇಲ್ಲ. ಆ ಸಂಜೆನ SI ಸೇರ್ಕೊಂಡು ನನ್ನ ಮುಖಕ್ಕೆ ಆಲ್ರೆಡಿ ಮಸಿ ಬೆಳೆದಿದ್ದಾರೆ. ಅದಕ್ಕೆ ಯಾರು ನನಗೆ ಕೆಲಸನೂ ಕೊಡ್ತಾ ಇಲ್ಲ. ನನಗಿಲ್ಲಿ ಭವಿಷ್ಯನೂ ಇಲ್ಲ. ಅಪ್ಪ ಅಮ್ಮ ನಾನು ಹೇಗೆ ನೋಡ್ಕೊಳ್ಳಿ? ನನ್ನಂತೂ ಅವ್ರು ತುಂಬ ನಂಬಿದ್ದಾರೆ. ಕರೆಕ್ಟ್, ನಮ್ಮ ಅತ್ತೆ ಹೇಳ್ದಂಗೆ ನಾನು ಈ ಊರು ಬಿಡೋದೇ ಒಳ್ಳೇದು. ಮಗ ಕಷ್ಟಪಟ್ಟು ಕಸರತ್ ಮಾಡ್ತಿರೋದನ್ನ ಕಣ್ ತುಂಬ್ಕೊಳ್ಳೋಕೆ ಅಪ್ಪ ಬಂದಿದಾನ. ಒಳ್ಳೇದೇ ಆಯ್ತು. ಇವತ್ ಎಲ್ರ ಮುಂದೆ ಮಗನ್ ಮರ್ಯಾದೆ ಹೋಗೋದನ್ನ ನೋಡಿ ಖುಷಿ ಪಡ್ಲಿ. ಎಲ್ರು ಕೇಳಿಸ್ಕೊಂಡ್ರ? ಡ್ರಿಂಕ್ಸ್ ಮಾಡ್ಕೊಂಡು ಯಾರಾದ್ರೂ ವರ್ಕೌಟ್ ಮಾಡ್ತಾರ? ನರಸಿಂಹ, ಏನು ಇದೆಲ್ಲ? ಇರಪ್ಪ, ಲೇ ಬಿಳಿ ಜಿಳ್ಳೆ, ನಾನು ಕುಡ್ದಿರೋದು ನಿಮ್ಮ ಅಪ್ಪನ ದುಡ್ಡಲ್ಲೇ ತಾನೆ? ಏನೋ ಹೇಳ್ತಿದ್ಯಾ? ನೀನ್ ಯಾಕೆ ನಮ್ಮಪ್ಪನ ದುಡ್ಡಲ್ಲಿ ಕುಡಿತ್ಯಾ? ಅವ್ರು ಯಾಕೆ ನಿನ್ ದುಡ್ಡು ಕೊಡ್ತಾರೆ? ಹಾ, ದುಡ್ಡು ಕೊಡಲ್ಲ, ಆದ್ರೆ ಎಣ್ಣೆ ಕೊಡ್ತಾರೆ. ವಾಟ್ ಯು ಮೀನ್? ನೀ ಉಸಿರುವಳ್ಳಿ, ನೀನ್ ಎಂತ ಕಂತ್ರಿ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನನ್ನ ಬ್ಯಾಗಲ್ಲಿ ಇದ್ದಿದ್ದು ವಾಟರ್ ಬಾಟಲ್ನ ತೆಗೆದು ನೀನು ಮಿಕ್ಸ್ ಮಾಡಿರೋ ಎಣ್ಣೆ ಬಾಟಲ್ನ ನನ್ನ ಬ್ಯಾಗಲ್ಲಿ ಇಟ್ಟಿದ್ನ ನಾನು ನೋಡಿಲ್ಲ ಅನ್ಕೊಂಡಿದ್ಯಾ? ಒಬ್ಬ ಮನುಷ್ಯ ಒಂದ್ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಬೀಳ್ಬೋದು. ಆದ್ರೆ 4ನೇ ಸಲ ಮೈ ಕೊಡವಿ ಎದ್ದು ನಿಂತ್ಕೋತಾನೆ. ಎಷ್ಟು ದಿನ ನಾನು ನಿನ್ನಿಂದ ಬಿದ್ದಿದ್ದೆ, ಆದ್ರೆ ಇನ್ಮೇಲೆ ನೀನಲ್ಲ, ನಿನ್ನಂತ 100 ಸಂಜನ ಬಂದ್ರು ನನ್ನನ್ನು ಏನು ಮಾಡೋಕ್ಕಾಗಲ್ಲ. ನನ್ನ ಹೆಸರು ಕೆಡಿಸ್ಬೇಕು ಅಂತ ನೀನ್ ಏನೇ ಪ್ರಯತ್ನ ಮಾಡಿದ್ರು ಅದ್ರಲ್ಲಿ ನೀನ್ ಗೆಲ್ಲಕ್ಕಾಗಲ್ಲ ಅನ್ನೋದನ್ನ ಆದಷ್ಟು ಬೇಗ ತಿಳ್ಕೊಬೇಕು. ನೀನು ಇಲ್ದೇ ಇದ್ರೆ ಆ ಸತ್ಯ ನಿನಗೆ ತಿರುಗಿ ಬಾಣ ಆಗುತ್ತೆ. ನೀನು ನನ್ನ ಕೆಲಸ ಕಿತ್ಕೋಬಹುದು, ನನಗೆ ಕೆಲಸ ಸಿಗದಿರೋ ಹಾಗೂ ಮಾಡ್ಬೋದು, ಆದ್ರೆ ನಂತ ನಾನು ಯಾವತ್ತೂ ಕಿತ್ಕೊಳಕ್ಕಾಗಲ್ಲ. ನೀನು ನನಗೆ ಎಷ್ಟೇ ನೋವು ಅವಮಾನ ಮಾಡಿದ್ರು ನಾನು ನಿನಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಿನ್ನಿಂದಾಗಿ ನಾನು ನಮ್ಮ ಅಪ್ಪನ ಪಡ್ಕೊಂಡೆ.
ಮತ್ತೆ ನನ್ನ ಅವರ ಸಂಬಂಧ ತುಂಬಾ ಚೆನ್ನಾಗಾಯ್ತು. ಇಷ್ಟು ಎಲ್ಲ ಮಾತಾಡ್ತಿದ್ಯಲ್ಲ, ನಿನ್ ಬಾಟಲ್ ನಾನೇ ಚೇಂಜ್ ಮಾಡಿದ್ದು ಅನ್ನೋದಕ್ಕೆ ಏನೋ ಸಾಕ್ಷಿ ಇದೆ? ನೀನು ಈ ಪ್ರಶ್ನೆ ಕೇಳ್ತೀಯ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನೀನು ಮಾಡಿರೋ ಕಂತ್ರಿ ಕೆಲಸನ ರೆಕಾರ್ಡ್ ಮಾಡಿ. ಯಾವಾಗ ನಿನ್ ಕಂತ್ರಿ ಕೆಲಸನ ನಮ್ಮಪ್ಪ ವಿಡಿಯೋ ಮಾಡಿದ್ರೋ ಆಗ್ಲಿಂದ ನಾನು ಅವ್ರನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಸಾಕಾ ಪ್ರೂಫು? ನಮ್ಮಪ್ಪ ನನಗೆ ವಾಪಸ್ ಸಿಕ್ಕಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದೆ ಈ ಪ್ರೂಫ್ ನಿಡ್ಕೊಂಡು ನಿನ್ನನ್ನು ಆಟ ಆಡಿಸ್ಬಿಡ್ತಾ ಇದ್ದೆ. ನಿನ್ನಿಂದಾಗಿ ನನ್ನ ಜೀವನ ಹಾಳಾಗಿದ್ರು ನನ್ನ ಮೇಲೆ ಈ ಥರ ಸೇಡ್ ತೀರಿಸ್ಕೊಳ್ತಾ ಇದೆಯಲ್ಲ, ನಿನಗೇನು ಅನ್ಸಲ್ವಾ? ನಿನಗೆ ಏನು ಮಾಡಿದ್ರು ಸಮಾಧಾನ ಆಗಲ್ಲ ಅನ್ಸುತ್ತೆ. ನಿಂದೊಂಥರ ಅತೃಪ್ತ ಆತ್ಮ. ನೀನು ನನ್ನ ತುಳಿಯೋದಕ್ಕೆ ಬೀಳ್ಸೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಇನ್ಮೇಲೆ ಅದು ಯಾವುದೂ ಆಗಲ್ಲ. ನಮ್ಮಪ್ಪ ಇವನು ನನ್ನ ಮಗ ಅಂತ ಹೆಮ್ಮೆಯಿಂದ ಹೇಳ್ಬೇಕು. ಆ ಥರ ಬೆಳಿತೀನಿ, ಅವ್ರ ಹೆಸರು ಉಳಿಸ್ತೀನಿ. ನೋಡ್ತಾ ಇರೋ.